ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನಸ್ಸಿನ ಚಾನಲ್ಗೆ ಸ್ವಾಗತ. ಪ್ರತಿ ವರ್ಷ ಏಪ್ರಿಲ್ ಬಂದರೆ ಸಾಕು ಭಾರತದಲ್ಲಿ ಹಬ್ಬದ ವಾತಾವರಣ ಶುರುವಾಗುತ್ತದೆ. ಅದುವೇ IPL. ನಮಗೆ ಇದು ಕೇವಲ 4 ತಾಸಿನ ಆಟ ಅಥವಾ ಮನೋರಂಜನೆ ಇರಬಹುದು. ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಆ 22 ಗಜದ ಫೀಟ್ ನಮಗೆ ಜೀವನದ ದೊಡ್ಡ ಸತ್ಯವನ್ನು ಕಲಿಸುತ್ತದೆ. ಸೋಲು, ಗೆಲುವು, ಅವಮಾನ, ಪುನರಾಗಮನ ಹೀಗೆ ಮನುಷ್ಯನ ತನ್ನ ಇಡೀ ಜೀವನದಲ್ಲಿ ಅನುಭವಿಸುವ ಎಲ್ಲ 2 ತಿಂಗಳಲ್ಲಿ ಆಟದಲ್ಲಿ ನೋಡಬಹುದು. ಇವತ್ತು ನಾವು ಆಟದ ಹಿಂದಿನ ಆಳವಾದ ಜೀವನ ಪಾಠವನ್ನು ಚರ್ಚಿಸೋಣ. ಜೀವನದಲ್ಲಿ ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ವಿಫಲರಾಗಿರುತ್ತೇವೆ. IPLನಲ್ಲಿ ನೋಡಿ, ಒಬ್ಬ ಆಟಗಾರ ಕೋಟಿ ರೂಪಾಯಿಗೆ ಹರಾಜು ಆಗುತ್ತಾನೆ. ಬೆಟ್ಟದಷ್ಟು ನಿರೀಕ್ಷೆ ಇರುತ್ತದೆ. ಆದರೆ ಮೊದಲ ಪಂದ್ಯದಲ್ಲೇ ಆತ ವಿಫಲನಾದಾಗ ಇಡೀ ಜಗತ್ತೇ ಅವನನ್ನು ಟೀಕಿಸುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುತ್ತಾರೆ. ಆದರೆ ಮೈದಾನದಲ್ಲಿ ಆಡುವವನಿಗೆ ಮಾತ್ರ ಗೊತ್ತು ಆ ಒತ್ತಡ ಎಷ್ಟು ಅಂತ. ನಮ್ಮ ಜೀವನದಲ್ಲೂ ಅಷ್ಟೇ. ನೀವು ಸೋತಾಗ ಜನರು ಮಾತನಾಡುತ್ತಾರೆ. ಆದರೆ ನೆನಪಿನಲ್ಲಿಡಿ, ವಿರಾಟ್ ಕೊಹ್ಲಿ ಕೂಡ ಫಾರ್ಮ್ ಕಳೆದುಕೊಂಡಿದ್ದರು. ಆದರೆ ಅವರು ಮರಳಿ ಬಂದ ರೀತಿ ಇತಿಹಾಸ. ನಿಮ್ಮ ಫಾರ್ಮ್ ತಾತ್ಕಾಲಿಕ, ನಿಮ್ಮ ಕ್ಲಾಸ್ ಶಾಶ್ವತ. ಸೋಲನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ, ಅದನ್ನು ತರಬೇತಿ ಎಂದು ಭಾವಿಸಿ. ಕೊನೆಯ ಓವರ್ನಲ್ಲಿ 18 ರನ್ ಬೇಕು. ಸ್ಟೇಡಿಯಂನಲ್ಲಿ 50,000 ಜನ ಕೂಗುತ್ತಿರುತ್ತಾರೆ. ಟಿವಿಯಲ್ಲಿ ಕೋಟ್ಯಾಂತರ ಜನ ನೋಡುತ್ತಿರುತ್ತಾರೆ. ಇಂತಹ ಸಮಯದಲ್ಲಿ ಒಬ್ಬ ಆಟಗಾರ ಹೇಗೆ ಆಡುತ್ತಾನೆ ಎಂಬುದು ಅವನ ಕೌಶಲ್ಯಕ್ಕಿಂತ ಅವನ ಮಾನಸಿಕ ಶಕ್ತಿಯ ಮೇಲೆ ನಿರ್ಧಾರವಾಗಿರುತ್ತದೆ. ಇಲ್ಲಿ ನಮಗೆ ನೆನಪಾಗುವುದು MS ಧೋನಿ. ಅವರ ಮುಖದಲ್ಲಿ ಯಾವುದೇ ಭಾವನೆಗಳು ಇರುವುದಿಲ್ಲ. ಸೋತರೂ ಗೆದ್ದರೂ ಅವರು ಒಂದೇ ರೀತಿಯಲ್ಲಿ ಇರುತ್ತಾರೆ. ಪಾಠ: ನಮ್ಮ ಜೀವನದಲ್ಲೂ ಅನಿರೀಕ್ಷಿತ ಸಮಸ್ಯೆಗಳು ಬರುತ್ತವೆ. ಮನೆಯಲ್ಲಿ ಜಗಳ ಇರಬಹುದು, ಕೆಲಸದ ಒತ್ತಡ ಇರಬಹುದು. ಗಾಬರಿಯಾದರೆ ನಾವು ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಆಪತ್ತು ಬಂದಾಗ ಮೆದುಳನ್ನು ವಿಶ್ರಾಂತವಾಗಿ ಇಟ್ಟುಕೊಳ್ಳುವುದು ಕಲಿಯಬೇಕು. ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. IPLನ ವಿಶೇಷತೆಯೇ ಇದು. ಎಲ್ಲಿಂದಲೋ ಬಂದ ಒಬ್ಬ ಹಳ್ಳಿ ಹುಡುಗ ಸ್ಟಾರ್ ಆಟಗಾರನ ವಿಕೆಟ್ ತೆಗೆಯುತ್ತಾನೆ ಅಥವಾ ಸಿಕ್ಸರ್ ಬಾರಿಸಿ ರಾತ್ರೋರಾತ್ರಿ ಹೀರೋ ಆಗುತ್ತಾನೆ. ಅವನಿಗೆ ಸಿಕ್ಕ ಒಂದು ಅವಕಾಶ. ಆ ಒಂದು ಅವಕಾಶಕ್ಕಾಗಿ ಅವನು ವರ್ಷಪೂರ್ತಿ ಕಾದಿರುತ್ತಾನೆ. ಪಾಠ: ಜೀವನದಲ್ಲಿ ಅವಕಾಶಗಳು ಎಲ್ಲರಿಗೂ ಸಿಗುತ್ತವೆ. ಆದರೆ ಆ ಅವಕಾಶಗಳು ಬಂದಾಗ ನೀವು ಅದಕ್ಕೆ ಸಿದ್ಧರಿದ್ದೀರಾ ಎಂಬುದು ಮುಖ್ಯ. ಅದೃಷ್ಟ ಎಂದರೆ ಸಿದ್ಧತೆ ಮತ್ತು ಅವಕಾಶ ಒಂದೇ ಕಡೆ ಭೇಟಿಯಾಗುವುದು. ಕಾಯುವ ತಾಳ್ಮೆ ಮತ್ತು ಬಂದ ಅವಕಾಶವನ್ನು ಬಾಚಿಕೊಳ್ಳುವ ಛಲ ಇವೆರಡೂ ಯಶಸ್ಸಿನ ಸೂತ್ರಗಳು. ಕ್ರಿಕೆಟ್ನಲ್ಲಿ ಒಬ್ಬನೇ ಗೆಲ್ಲಿಸಲು ಸಾಧ್ಯವಿಲ್ಲ. ಒಬ್ಬ ಬೌಲರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದಾಗ ಫೀಲ್ಡರ್ ಕ್ಯಾಚ್ ಹಿಡಿಯಬೇಕು. ಬ್ಯಾಟ್ಸ್ಮನ್ ರನ್ ಗಳಿಸಿದರೆ ಇನ್ನೊಬ್ಬ ತುದಿಯಲ್ಲಿರುವವನು ಸಾಥ್ ನೀಡಬೇಕು. ಪಾಠ: ನೀವು ಎಷ್ಟು ದೊಡ್ಡವರಾದರೂ ನಿಮ್ಮ ಗೆಲುವಿನ ಹಿಂದೆ ಅದೆಷ್ಟೋ ಜನರ ಶ್ರಮವಿರುತ್ತದೆ. ನಿಮ್ಮ ಕುಟುಂಬ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ಎಲ್ಲರನ್ನೂ ಗೌರವಿಸಿ. ಒಬ್ಬರೇ ಹೋದರೆ ವೇಗವಾಗಿ ಹೋಗಬಹುದು, ಆದರೆ ಎಲ್ಲರ ಜೊತೆಯಾಗಿ ಹೋದರೆ ಬಹಳ ದೂರ ಹೋಗಬಹುದು. ಮೈದಾನದಲ್ಲಿ ಆಟಗಾರರು ಒಬ್ಬರಿಗೊಬ್ಬರು ಬೆಂಬಲ ನೀಡುವಂತೆ ನಿಮ್ಮ ಜೀವನದಲ್ಲಿ ಪರಸ್ಪರ ಸಹಾಯ ಮಾಡಬೇಕು. ಸ್ನೇಹಿತರೆ, IPL ಫೈನಲ್ ಮುಗಿದ ಮೇಲೆ ಟ್ರೋಫಿ ಒಬ್ಬರಿಗೆ ಸಿಗಬಹುದು. ಆದರೆ ಆಟವಾಡಿದ ಪ್ರತಿಯೊಬ್ಬ ಆಟಗಾರನೂ ಒಂದಲ್ಲ ಒಂದು ಪಾಠ ಕಲಿಯುತ್ತಾನೆ. ಜೀವನವೂ ಅಷ್ಟೇ. ಇಲ್ಲಿ ಪ್ರತಿದಿನವೂ ಒಂದು ಹೊಸ ಪಂದ್ಯ. ಇಂದು ನೀವು ಶೂನ್ಯಕ್ಕೆ ಔಟ್ ಆಗಿರಬಹುದು, ಆದರೆ ನಾಳೆ ನಿಮ್ಮದಾಗಿರುತ್ತದೆ. ಬ್ಯಾಟ್ ಹಿಡಿದು ಕ್ರೀಸ್ನಲ್ಲಿ ನಿಲ್ಲುವ ಧೈರ್ಯ ಮಾಡಿ. ರನ್ ತಾನಾಗಿಯೇ ಬರುತ್ತದೆ. ನೆನಪಿಡಿ, ಈ ಜೀವನದ ಮೈದಾನದಲ್ಲಿ ನೀವೇ ಆಟಗಾರ, ನೀವೇ ನಾಯಕ. ಆತ್ಮವಿಶ್ವಾಸದಿಂದ ಆಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಜೀವನದ
ಮೈದಾನದಲ್ಲಿ ಹೋರಾಡುತ್ತಿರುವ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ ಮನಸ್ಸಿನ ಧ್ವನಿಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ಪಾಸಿಟಿವ್ ಆಗಿ ಗೆಲುವಿನ ಬಗ್ಗೆ ಯೋಚಿಸಿ. ನಮಸ್ಕಾರ.